ಹಂತ 3 ಮುಖ್ಯ ಪದಗಳ ಅರ್ಥ. ಮಿಂಚುಪಟ್ಟಿಯಲ್ಲಿ ಪದಗಳ ಅರ್ಥವನ್ನು ಬರೆದಿದ್ದೇವೆ. ಈಗ ಓದುತ್ತೇವೆ. ಹೆಬ್ಬಂಡೆ, ದಟ್ಟವಾದ ಕಲ್ಲು, ಬಿಕ್ಕಟ್ಟು, ಕಿರಿದಾದ, ಶಿಖರ, ಮರ ಮತ್ತು ಬೆಟ್ಟ. ವಿನಯವನ್ನು, ಒಂದಕ್ಕೆ ಬದಲಾಗಿ ಮತ್ತೊಂದನ್ನು ಕೂಡುವಿಕೆ, ಸಂದೇಶ, ಸುದ್ದಿ, ಸೂಜಿ, ಚುರುಕು. ತಂಡ 4 ಓದಿಗೆ ನಾನು ಕೇಳಿದ್ದೀವಿ. ಯಾಣ ಕುರಿತದ ಪತ್ರದಲ್ಲಿ ನಮಗೆ ಇಷ್ಟವಾದ ಪ್ಯಾರವನ್ನು ಬರೆದಿದ್ದೇವೆ. ಅದೊಂದು ಭಾನುವಾರ ಎಲ್ಲರೂ ರಾಜನ ಮನೆಗೆ ಬಂದರು. ಸಲೀಂ ಗೆಳೆಯರ ಬಳಿ ಈಗ ನಾವೊಂದು ಆಟ ಆಡೋಣ, ಆಮೇಲೆ ಓದಿಕೊಳ್ಳೋಣ ಎಂದರು. ಯಾವ ಆಟ ಎಂಬುದರ ಬಗ್ಗೆ ಜೋರಾಗಿ ಚರ್ಚೆ ನಡೆಯಿತು. ಅಷ್ಟರಲ್ಲಿ ರಾಜನಿಂದ ಬಯಸಿದ ಹೊರಗೆ ಬಂದರೆ ಏನು ಮಕ್ಕಳೇ ಏನು ನಡೆಸುತ್ತೀರಿ ಎಂದು ಹೇಳಿದರು. ಅದಕ್ಕೆ ಚೂಟಿ ರಾಣಿಗೆ ಕಲ್ಪನೆ ಮೇಡಲ್ ಹೇಳಿದ ಗೃಹ ಪಾಠದ ಬಗ್ಗೆ ತಿಳಿಸಿ ಅದನ್ನು ಹೇಗೆ ಬರೆಯುವುದು ಎಂದು ತಿಳಿಯಲು ಚರ್ಚೆ ಮಾಡ್ತಿದ್ದೇವೆ ಮಾಮ ಎಂದರು. ನನ್ನ ಸ್ನೇಹಿತರು ಕೂಡ ಅವರಿಗೆ ಇಷ್ಟವಾದ ಪ್ಯಾರವನ್ನು ಬರೆದಿದ್ದಾರೆ. ಅಂತ ಇದು ನಿಮ್ಮ ಆಯ್ಕೆ. ನನ್ನ ಪ್ರಶ್ನೆ, ರಾಜುವಿನ ಮನೆಗೆ ಯಾರು ಬಂದರು? ತೆರೆಯಲು ಯಾವ ಸಂಕೇತದ ಅಗತ್ಯವಿದೆ? ಗುಪ್ತ ಸಂಕೇತ. ಯಾರು ಗಲಾಟೆ ಮಾಡಬೇಡಿ ಎಂದು ಹೇಳಿದವರು ಯಾರು? ವಿಶೇಷ ಪತ್ರ ತಯಾರಿಸಲು ಹೇಳಿದ್ದು ಯಾರು? ನಾನು ಬರೆಯಬಲ್ಲೆ. ನನ್ನ ಸ್ನೇಹಿತೆಗೆ ಪತ್ರ ಬರೆದಿದ್ದೇನೆ. ಪ್ರೀತಿಯ ವರ್ಷಿಣಿ. ನಾವು ಶಾಲೆಯ ಪ್ರವಾಸಕ್ಕೆ ಹೋದೆವು. ಮೈಸೂರಿಗೆ ಹೋದೆವು. ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದರ್ಶನ ಪಡೆದು ಅಲ್ಲಿಂದ ನಾವು ಹೊರಗೆ ಹೋದೆವು. ಅಲ್ಲಿ ಹೊರಗೆ ಚಾಮುಂಡೇಶ್ವರಿಯ ಫೋಟೋ ತೆಗೆದುಕೊಂಡು ಮೈಸೂರಿನ ಅರಮನೆಗೆ ಹೋದೆವು. ಅರಮನೆ ನೋಡಿ ತುಂಬಾ ಸಂತೋಷವಾಯಿತು. ನಮ್ಮ ಸೂಪರ್ ಮಕ್ಕಳ ಕನ್ನಡ ಕಲಿಕಾ ಕಲರವ FL ಕಾರ್ಯಚಟುವಟಿಕೆಯಲ್ಲಿ 6ನೇ ತರಗತಿ ಮಕ್ಕಳು ಕನ್ನಡ ಯಾಣ ಕುರಿತೊಂದು ಪತ್ರ ಪಾಠಕ್ಕೆ ಸಿದ್ಧಪಡಿಸಿದ 6 ಹಂತದ ಕಾರ್ಯಚಟುವಟಿಕೆಗಳು ತುಂಬ ಚೆನ್ನಾಗಿ ಮಾಡಿದ್ದಕ್ಕಾಗಿ ಭಾಷಾ ಶಿಕ್ಷಕಿಯಾಗಿ ತಮ್ಮೆಲ್ಲರನ್ನು ಅಭಿನಂದಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.